ಕನ್ಯಾಕುಮಾರಿ. ಕನ್ಯಾಕುಮಾರಿಯು ಭಾರತದ ತಮಿಳುನಾಡು ರಾಜ್ಯದ ಒಂದು ನಗರವಾಗಿದೆ. ಇದು ಭಾರತೀಯ ಉಪಖಂಡದ ದಕ್ಷಿಣದ ತುದಿಯಾಗಿದೆ ಮತ್ತು ಭಾರತದ ಮುಖ್ಯ ಭೂಭಾಗದಿಂದ ದಕ್ಷಿಣದ ನಗರವಾಗಿದೆ. ಅದಲ್ಲದೆ ದಿ ಲ್ಯಾಂಡ್ಸ್ ಎಂಡ್ ಎಂದು ಇದನ್ನು ಕರೆಯುತ್ತಾರೆ. ನಗರವು ತಿರುವನಂತಪುರಂ ನಗರದ ದಕ್ಷಿಣಕ್ಕೆ 90 ಕಿಲೋಮೀಟರ್ ಹಾಗೂ ಕನ್ಯಾಕುಮಾರಿ ಜಿಲ್ಲೆಯ ಪ್ರಧಾನ ಕಚೇರಿಯಾದ ನಾಗರ್ಕೋಯಿಲ್ನಿಂದ ದಕ್ಷಿಣಕ್ಕೆ 20 ಕಿಲೋಮೀಟರ್ ದೂರದಲ್ಲಿದೆ. ಕನ್ಯಾಕುಮಾರಿಯು ಭಾರತದ ಜನಪ್ರಿಯ ಪ್ರವಾಸಿ ತಾಣ ಮತ್ತು ಯಾತ್ರಾ ಕೇಂದ್ರವೂ ಹೌದು. ಗಮನಾರ್ಹ ಪ್ರವಾಸಿ ತಾಣಗಳೆಂದರೆ ಅದರ ವಿಶಿಷ್ಟವಾದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸ್ಥಳಗಳು, ತಿರುವಳ್ಳುವರ್ ಪ್ರತಿಮೆ ಮತ್ತು ಕರಾವಳಿಯ ವಿವೇಕಾನಂದ ರಾಕ್ ಸ್ಮಾರಕ. ಭಾರತದ ಪರ್ಯಾಯ ದ್ವೀಪದ ತುದಿಯಲ್ಲಿರುವ ಪಟ್ಟಣವು ಪಶ್ಚಿಮ, ದಕ್ಷಿಣ ಮತ್ತು ಪೂರ್ವದಲ್ಲಿ ಲಕ್ಷದ್ವೀಪ್ ಸಮುದ್ರದ ಗಡಿಯಾಗಿದೆ. ನಗರದ ತೀರಗಳಲ್ಲಿ ಕನ್ಯಾಕುಮಾರಿ ಅಂದರೆ ಕನ್ಯಾದೇವತೆ ದೇವಿಗೆ ಸಮರ್ಪಿತವಾದ ದೇವಾಲಯವಿದೆ. ಕನ್ಯಾಕುಮಾರಿಯು ಸಂಗಮ್ ಕಾಲದಿಂದಲೂ ಒಂದು ಪಟ್ಟಣವಾಗಿದೆ ಮತ್ತು ಹಳೆಯ ಮಲಯಾಳಂ ಸಾಹಿತ್ಯದಲ್ಲಿ ಮತ್ತು ಟಾಲೆಮಿ ಮತ್ತು ಮಾರ್ಕೊಪೋಲೋ ಅವರ ಖಾತೆಗಳಲ್ಲಿ ಉಲ್ಲೇಖಿತವಾಗಿದೆ. ಈ ಸ್ಥಳವು ಕೃಷ್ಣನ ಸಹೋದರಿ ಎಂದು ಪರಿಗಣಿಸಲ್ಪಡುವ ಕನ್ಯಾಕುಮಾರಿ ದೇವತೆಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ದೇವತೆಯು ಮನಸ್ಸಿನಿಂದ ಬಿಗಿತವನ್ನು ತೆಗೆದುಹಾಕುತ್ತಾಳೆ ಎಂಬ ನಂಬಿಕೆ ಕೂಡ ಇಲ್ಲಿದೆ. 1656ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯು ಪೋರ್ಚುಗೀಸ್ ಈಸ್ಟ್ ಇಂಡೀಸ್ನಿಂದ ಪೋರ್ಚುಗೀಸ್ ಸಿಲೋನ್ ಅನ್ನು ವಶಪಡಿಸಿಕೊಂಡಿತು ಮತ್ತು ಈ ಹೆಸರು ಅಂತಿಮವಾಗಿ ಕೊಮೊರಿನ್ ಎಂದು ಭ್ರಷ್ಟಗೊಂಡಿತು ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಕೇಪ್ ಕೊಮೊರಿನ್ ಎಂದು ಕರೆಯಲಾಯಿತು. 2016ರಲ್ಲಿ ಭಾರತ ಸರ್ಕಾರ ಮತ್ತು ಮದ್ರಾಸ್ ಸರ್ಕಾರದಿಂದ ಪಟ್ಟಣ ಮತ್ತು ಅದರ ಜಿಲ್ಲೆಯನ್ನು ಕನ್ಯಾಕುಮಾರಿ ಎಂದು ಮರುನಾಮಕರಣ ಮಾಡಿತು. ದೇವಿ ಪಾರ್ವತಿಯ ಅವತಾರವಾದ ಕನ್ಯಾದೇವಿಯು ತನ್ನ ಮದುವೆಯ ದಿನದಂದು ಕಾಣಿಸಿಕೊಳ್ಳಲು ವಿಫಲವಾದ ಶಿವನನ್ನ ಮದುವೆಯಾಗಿದ್ಲು. ಮದುವೆಯ ಹಬ್ಬಕ್ಕೆ ಬೇಕಾದ ಅಕ್ಕಿ ಮತ್ತು ಇತರ ಧಾನ್ಯಗಳು ಬೇಯಿಸದೆ ಮತ್ತು ಬಳಕೆಯಾಗದೆ ಉಳಿದಿದ್ವು. ಸಮಯ ಕಳೆದಂತೆ ಬೇಯಿಸದ ಧಾನ್ಯಗಳು ಕಲ್ಲುಗಳಾಗಿ ಮಾರ್ಪಟ್ಟವು. ಇಂದು ದಡದಲ್ಲಿರುವ ಸಣ್ಣ ಕಲ್ಲುಗಳು ಅಕ್ಕಿಯಂತೆ ಕಾಣುತ್ತವೆ. ಇದು ಮದುವೆಯ ಧಾನ್ಯಗಳು ಎಂಬುದು ಅಲ್ಲಿನ ಜನರ ನಂಬಿಕೆಯೂ ಹೌದಾಗಿದೆ. ಕನ್ಯಾದೇವತೆಯು ಈಗ ಕನ್ಯೆಯ ದೇವತೆ ಎಂದು ಕರೆಯುತ್ತಾರೆ. ಯಾತ್ರಿಕರು ಮತ್ತು ಪಟ್ಟಣಕ್ಕೆ ಸೇರುವ ಪ್ರವಾಸಿಗರನ್ನು ಆಶೀರ್ವದಿಸುತ್ತಾಳೆ. ಕನ್ಯಾಕುಮಾರಿಯಲ್ಲಿರುವ ಆಕೆಯ ದೇವಾಲಯವು ಶಾಕ್ತ ಪೀಠವಾಗಿದೆ ಹಾಗೂ ಹಿಂದೂ ಧರ್ಮದ ಶಕ್ತಿ ಸಂಪ್ರದಾಯಗಳಲ್ಲಿ ಪವಿತ್ರ ದೇವಾಲಯ ಕೂಡ ಆಗಿದೆ. ಅಲ್ಲದೆ ಹಿಂದೂ ಜನರ ನಂಬಿಕೆಯ ಪ್ರಕಾರ ರಾಮಾಯಣ ಯುದ್ಧದ ಸಮಯದಲ್ಲಿ ಹಿಮಾಲಯದಿಂದ ಲಂಕಾಕ್ಕೆ ತನ್ನ ಜೀವರಕ್ಷಕ ಮೂಲಿಕೆ ಮೃತ ಸಂಜೀವಿನಿಯೊಂದಿಗೆ ಪರ್ವತವನ್ನು ಹೊತ್ತ ಹನುಮಂತನು ಕನ್ಯಾಕುಮಾರಿಯ ಬಳಿ ಭೂಮಿಯ ತುಂಡನ್ನು ಬಿದ್ದ ಭೂಮಿಯು ಮರುಂತುವಜ್ ಮಲೈ ಎಂಬ ಪ್ರದೇಶವನ್ನು ರೂಪಿಸಿತು. ಅದರರ್ಥ ಔಷಧಿ ವಾಸಿಸುವ ಬೆಟ್ಟಗಳು ಎಂದರ್ಥವಾಗಿದೆ. ಈ ದಂತಕಥೆಯು ಈ ಪ್ರದೇಶದಲ್ಲಿ ವಿಶಿಷ್ಟವಾದ ಸ್ಥಳೀಯ ಔಷಧೀಯ ಸಸ್ಯಗಳ ಸಮೃದ್ಧಿಯನ್ನು ವಿವರಿಸುತ್ತದೆ.